Welcome my GH Maths YouTube. If y is equal to cot inverse of cos x by 2 minus sin x by 2 divided by cos x by 2 plus sin x by 2, then dy over dx is equal to what? ಇಲ್ಲಿ y ಕೊಟ್ಟರೆ dy over dx, ಬೇಕಾದ್ರೆ ನೀವು y is equal to f of x ಅಂತ ನೋಟ್ ಮಾಡಿ f of x ಅದು g of x ಅಂತ ಬೇಕಾದರೂ ಕೊಟ್ಟು ಸೇಮ್ ಮೆಥಡ್. ಆಪ್ಷನ್ ಎ 1/2, ಆಪ್ಷನ್ ಬಿ x by 2, ಆಪ್ಷನ್ ಸಿ minus x by 2, ಆಪ್ಷನ್ ಡಿ -1/2. ನೋಡಿ, ಈ ಪ್ರಾಬ್ಲಮ್ಸನ್ನು ವರ್ಕ್ ಮಾಡೋದ್ರಿಂದ ನಿಮಗೆ ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಆಗುತ್ತೆ. ಅಂಥ ಪ್ರಾಬ್ಲಮ್ಸೇ ನಾನು ತೊಗೊತಾ ಇರ್ತೇನೆ. ಓಕೆ, ಕಾಟ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2. ಇದನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಯಾವ್ಯಾವ ಟೈಪಲ್ಲಿ ಕೊಡ್ಬೋದು, ಎಷ್ಟು ಟೈಪಲ್ಲಿ ಕೊಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡಿ, ಕಾಟ್ ಇನ್ವರ್ಸ್ ಇದೆ, ಇಲ್ಲಿ ಟ್ಯಾನ್ ಇನ್ವರ್ಸ್ ಕೊಡ್ಬೋದು. ಕಾಟ್ ಇನ್ವರ್ಸ್ ಪ್ಲೇಸಲ್ಲಿ ಟ್ಯಾನ್ ಇನ್ವರ್ಸ್ ಕೊಡ್ಬೋದು. ಇಲ್ಲಿ ಕಾಸ್ ಮೈನಸ್ ಸೈನ್ ಡಿವೈಡೆಡ್ ಬೈ ಕಾಸ್ ಪ್ಲಸ್ ಸೈನ್. ಇಲ್ಲಿ ಮೈನಸ್ಸು ಪ್ಲಸ್ಸು, ಅಥವಾ ಇಲ್ಲಿ ಪ್ಲಸ್ಸು ಇಲ್ಲಿ ಮೈನಸ್ಸು ಮೈನಸ್ ಇರಲ್ಲ, ಪ್ಲಸ್ಸು ಪ್ಲಸ್ ಇರಲ್ಲ. ಇಲ್ಲಿ ಮೈನಸ್ ಇರೋ ಪ್ಲಸ್ಸು, ಪ್ಲಸ್ ಇದ್ದರೆ ಮೈನಸ್. ಆ ಥರ ಇದ್ದಾಗಲೂ ಸೇಮ್ ಎಕ್ಸ್ಪ್ಲನೇಷನ್. ಓಕೆ, ಅದಕ್ಕೆ ಎರಡು ಥರ ಪ್ರಾಬ್ಲಮ್ ಆಯಿತು. ಕಾಟ್ ಇನ್ವರ್ಸ್ ಕೊಡಬೋದು, ಟ್ಯಾನ್ ಇನ್ವರ್ಸ್ ಕೊಡ್ಬೋದು. ಇದೇ ಪ್ರಾಬ್ಲಮ್ಗೆ ಇಲ್ಲಿ ಮೈನಸ್ ಇರೋ ಪ್ಲಸ್ ಮಾಡ್ಬೋದು, ಪ್ಲಸ್ ಇದ್ರೆ ಮೈನಸ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಕಾಸ್ ಎಕ್ಸ್ ಬೈ 2 ಅಂತ ಇದೆ, ಇಲ್ಲಿ ಏನು ಆ್ಯಂಗಲ್ ಇರುತ್ತೋ ಸೇಮ್ ಇರುತ್ತೆ. ಅದೇ ಥರ ಇಲ್ಲಿ ಎಕ್ಸ್ ಇದ್ದರೆ ಎಕ್ಸ್ ಅಗೇನ್ 2x ಇದ್ದರೆ 2x ಸೇಮ್ ಆ್ಯಂಗಲ್. ಅದಕ್ಕೆ ಎಷ್ಟೊಂದು ಪ್ರಾಬ್ಲಮ್ಸ್ ಮಾಡ್ಬೋದಲ್ವಾ. ಅಂದರೆ ಇದನ್ನು ವರ್ಕ್ ಮಾಡ್ಬೋದು, ಇಂಪಾರ್ಟೆಂಟ್ ಅಂತ ಅರ್ಥವಾಯಿತು. ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಆಗ್ತಕ್ಕಂಥ ಪ್ರಾಬ್ಲಮ್ಸು ವರ್ಕೌಟ್ ಮಾಡಿದ್ರೆ ನಿಮಗೆ ಯಾವ ಟೈಪಲ್ಲಿ ಬೇಕಾದರೂ ಕೇಳಿಬಿಡಿ. ಓಕೆ, y is equal to cot inverse of, ಇಲ್ಲಿ ಕಾಸ್ ಎಕ್ಸ್ ಬೈ 2 ಅಂತ ಇದೆಯಲ್ಲ, ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್ ಬೈ 2. ಇಲ್ಲಿ ಏನಿರುತ್ತೆ ಕಾಸು, ಅದರಿಂದ ಡಿವೈಡ್ ಮಾಡಿ. ಏನಿರುತ್ತೆ ಅಂದರೆ ಎನಿ ಆ್ಯಂಗಲ್ ಎಕ್ಸ್ ಬೈ 2 ಅಂತಲೇ ಇರಬೇಕು ಅಂತೇನಿಲ್ಲ. 2x 3x 4x ಏನೇ ಇರಲಿ ಸೇಮ್ ಇರುತ್ತೆ. ಆ ಕಾಸ್ ಎಕ್ಸ್ ಬೈ 2 ಇಂದ ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್ ಬೈ 2. Cos x by 2 by cos x by 2 is nothing but 1 minus sin x by 2 by cos x by 2 is nothing but tan x by 2 divided by cos x by 2 by cos x by 2 is nothing but 1 plus sin x by 2 by cos x by 2 is nothing but tan x by 2. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಎರಡು ಫಾರ್ಮುಲಾ ಇದೆ. 1 minus tan a divided by 1 plus tan a is equal to tan of, ಇಲ್ಲಿ ಮೈನಸ್ ಇದ್ದರೆ pi by 4 minus a. ಅಗೇನ್ 1 plus tan a divided by 1 minus tan a is equal to tan of, ಪ್ಲಸ್ ಇದ್ದರೆ pi by 4 plus a. ಅಗೇನ್ ಇದನ್ನು ಯಾವ ಬೇಸಿಸ್ ಮೇಲೆ ಬರೆದ್ರಿ ಅಂತ ಕೇಳೋಕ್ಕೋಗ್ಬೇಡಿ. ಹಿಂದೆ ಆಲ್ರೆಡಿ ನಾನು ಫಾರ್ಮುಲಾ ಬೇಸ್ಡು ಈ ಫಾರ್ಮುಲಾ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನನ್ನ ಎಲ್ಲ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಆದರೂ ಒಂದು ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ಟ್ಯಾನ್ ಆಫ್ pi by 4 ಮೈನಸ್ ಅಂದರೆ ಟ್ಯಾನ್ ಆಫ್ a ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ. ಟ್ಯಾನ್ ಆಫ್ pi by 4 ಪ್ಲಸ್ ಎಗೆ ಟ್ಯಾನ್ ಆಫ್ a ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ. ಆವಾಗ ಈ ರಿಸಲ್ಟ್ ಬರುತ್ತೆ. ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಅಂತ ಕೇಳಿದರೆ, ಟ್ಯಾನ್ ಆಫ್ a ಪ್ಲಸ್ ಬಿ ಟ್ಯಾನ್ ಎ ಅಂದರೆ ಟ್ಯಾನ್ pi by 4, ಟ್ಯಾನ್ pi by 4 ಅಂದರೆ 1 ಪ್ಲಸ್ ಟ್ಯಾನ್ ಬಿ ಅಂದರೆ ಟ್ಯಾನ್ ಎ. ಓಕೆ, ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ pi by 4 ಇಂಟು ಟ್ಯಾನ್ ಎ. ಟ್ಯಾನ್ pi by 4 1 ಆಗುತ್ತೆ. ವಿ ಗೆಟ್ ದ ರಿಸಲ್ಟ್ ಸೇಮ್ ಮ್ಯಾನರ್. ಅದನ್ನು ನಾವು ಕ್ಲಿಯರ್ಲಿ ಇಲ್ಲಿ ಬರೀತಾ ಇದ್ದೀನಿ. ಈಗ y is equal to cot inverse of 1 minus tan x by 2 divided by 1 plus tan x by 2 ಅಂತ ಬರೆಯೋಣ. ಈಗ tan of pi by 4 minus a. ಕ್ಲಿಯರ್? ನಾವು y is equal to cot inverse of
ಟ್ಯಾನನ್ನು ಕಾಟ್ ಮಾಡ್ತೇನೆ, ಕಾಟ ಪೈ ಬೈ 4 ಮೈನಸ್ ಪೈ ಬೈ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಎ, ವೇರ್ ಎ ಈಸ್ ಈಕ್ವಲ್ ಟು ವಾಟ್, ಎಕ್ಸ್ ಬೈ 2, ವೇರ್ ಎ ಈಸ್ ಈಕ್ವಲ್ ಟು ಎಕ್ಸ್ ಬೈ 2. ನಾವು ಅಗೇನ್ ಫಾರ್ಮುಲಾ ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಈಗ ಇದನ್ನು ಎಕ್ಸ್ ಅಂತ ಟ್ರೀಟ್ ಮಾಡಿ, y is equal to pi by 2 minus pi by 4 plus x by 2. Now differentiate with respect to x, dy over dx equal to, this is constant 0, this is also constant 0, plus a derivative of x under 1, we get 1 by 2. We get dy over dx equal to ಬಂತು plus 1 by 2. ಸಪೋಸ್ ಸೆಕೆಂಡ್ ಆರ್ಡರ್ ಕೇಳಿದರೆ, ಇದೇ ಪ್ರಾಬ್ಲಮ್ಸ್ಗೆ ಸೆಕೆಂಡ್ ಆರ್ಡರ್ ಕೇಳಿದರೆ ಏನು ಬರುತ್ತೆ, d2 y over dx equal to ಏನು ಬರುತ್ತೆ, 0. ಓಕೆ, ಇದೇ ಪ್ರಾಬ್ಲಮ್ಸ್ಗೆ dy over dx ಬೇಕಾದರೂ ಕೇಳ್ಬೋದು, d2 y over dx ಸ್ಕ್ವೇರ್ ಬೇಕಾದರೂ ಕೇಳ್ಬೋದು. ಫಸ್ಟ್ ಆರ್ಡರ್ ಕೇಳಿದರೆ ಆನ್ಸರು 1/2, ಸೆಕೆಂಡ್ ಆರ್ಡರ್ ಕೇಳಿದರೆ 1/2ನ ಡಿಫ್ರೆನ್ಷಿಯೇಟ್ ಮಾಡೋದು 0. ಓಕೆ, ಅಲ್ಲಿಗೆ ಆಪ್ಷನ್ ಎ ಇಸ್ ದ ಆನ್ಸರ್, ಆಪ್ಷನ್ ಎ ಇಸ್ ದ ಆನ್ಸರ್. ಸಪೋಸ್ ಸೆಕೆಂಡ್ ಆರ್ಡರ್ ಕೇಳಿದರೆ ಆಪ್ಷನ್ ಚೇಂಜ್ ಮಾಡೋರು, ಆಗ ಆನ್ಸರ್ 0 ಬರೀಬೋದಾಗಿತ್ತು, ಆಪ್ಷನಲ್ಲಿ ಎಲ್ಲಾದರೂ 0 ಕೊಡೋರು. ಓಕೆ, ಕ್ಲಿಯರ್.